ಗಾಯ್ಸ್, ಸ್ವಾಗತ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಖಡಕ್ ಕಲಬುರ್ಗಿ. ಈ ವಿಡಿಯೋಲಿ ನಾವು ಪ್ಲ್ಯಾನ್ ಮಾಡ್ತಾ ಇರೋದು ವಾರಣಾಸಿಗೋಸ್ಕರ. ಆದರೆ ನಾವು ಪ್ರಯಾಗ್ರಾಜ್ ಟ್ರಿಪ್ ಮಾಡೋದರಿಂದ ನೆಕ್ಸ್ಟ್ ಟ್ರಿಪ್ ಬಂದುಬಿಟ್ಟು ಕಾಶಿಗೆ ಹೋಗಬಾರ್ದು ಅಂತ ಹೇಳಿದರು. ಅದು ಬಂದುಬಿಟ್ಟು ತೀರ್ಥಸ್ಥಾನ ಆದಮೇಲೆ ಆ ಸ್ಥಾನಕ್ಕೆ ಹೋಗಬಾರ್ದು ಅಂತಂದ್ಬಿಟ್ಟು ನಾವು ಇಲ್ಲೇ ಸ್ಟೇ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ 50% ಅಷ್ಟು ಜನಗಳು ಆಲ್ರೆಡಿ ಹೋಗಿದ್ದಾರೆ, ತುಂಬ ರಶ್ ಇದೆ ಅಂತೆ. ಸೊ ಮೀನ್ ಟೈಮ್ ನಾನು ನಮ್ಮ ಬಸ್ ಟೂರ್ ತೋರಿಸೋಣ ನಿಮಗೆಲ್ಲವ್ರಿಗೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ. ಬಂದ್ಬಿಟ್ಟು ನಾವು ಔಟ್ಸ್ಕಟ್ಸ್ ಆಫ್ ವಾರಾಣಸಿಯಲ್ಲಿದ್ದೀವಿ. ನೋಡ್ಬೋದು ಬೋರ್ಡನ್ನು. ಸೊ ಇಲ್ಲೇ ನಾವು ವೇಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಬೈಕ್ಸು ಮತ್ತೆ ಸಣ್ಣ ಟೆಂಪು ಅಷ್ಟೇ ಅಲೋ ಮಾಡ್ತಿದ್ದಾರೆ ಒಳಗಡೆ. ಆ ಥರದಿಂದ ಆಲ್ಮೋಸ್ಟ್ 30-40 ಮೆಂಬರ್ಸ್ ದರ್ಶನಕ್ಕೆ ಹೋಗಿದ್ದಾರೆ. ಇನ್ನೊಂದು ನಮ್ಮದು ಟೆಂಪೋ ಒಂದಿದೆ. ಬಂದ್ಬಿಟ್ಟು ಅಶೋಕ್ ಲೇಲ್ಯಾಂಡ್ ಬ್ರ್ಯಾಂಡ್ದು. ಸೊ ಇಲ್ಲಿ ನಾಬ್ಸ್ ಇದ್ದಾವೆ, ಟ್ರ್ಯಾಕ್ಷನ್ ಕಂಟ್ರೋಲ್, ಬ್ಯಾಟ್ರಿ ಆ ಥರದ್ದು, ಮತ್ತು AC ಕಂಟ್ರೋಲ್ಸು. ಅದು ಬಂದ್ಬಿಟ್ಟು ಸಾಯಿಬಾಬಾ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸಿಮೆಂಟ್ಸ್ ಇದ್ದಾವೆ. ಅಪ್ಪ ಮಮ್ಮಿ ಪೊಸಿಷನು. ಇಲ್ಲಿ ಬಂದುಬಿಟ್ಟು ನಾನು ಮಲಗೋದು. ಆಲ್ಮೋಸ್ಟ್ ಇಷ್ಟು ಇದ್ದಾವೆ. ಇಲ್ಲಿ ನಮ್ಮ ಡೈವರ್ಸ್ ಮಲಗಿದ್ದಾರೆ, ರೆಸ್ಟ್ ತಗೋತಿದ್ದಾರೆ. ಸೊ ಈ ಬಸ್ ಬಂದುಬಿಟ್ಟು ಆಲ್ಮೋಸ್ಟ್ ಈ ಥರದ್ದು 6 ಕ್ಯಾಬಿನ್ಸ್ ಇದ್ದಾವೆ. ಈ ಥರ ಮತ್ತು ಈ ಥರ ಹಿಡ್ಕೊಂಡ್ಬಿಟ್ಟು ಟೋಟಲ್ 6 ಕ್ಯಾಬಿನ್ಸ್. ಹಿಂದ್ಗಡೆ ಟಾಪ್ ವೇರ್ ಡ್ರೈವರ್ ಎಲ್ಲ ಮಲಗಿದಾರಲ್ಲ ಆ ಥರ 2 ಇದ್ದಾವೆ. ಸೊ ಆಲ್ಮೋಸ್ಟ್ 32 ಪ್ಯಾಸೆಂಜರ್ ಕ್ಯಾರಿಂಗ್ ಕೆಪಾಸಿಟಿ ಇದೆ ಬಸ್ಸಲ್ಲಿ. ಈ ಬಸ್ ಬಂದುಬಿಟ್ಟು AC. ಸೊ ಹೊರಗಿಂದ ಒಂದು ವ್ಯೂ ತೋರಿಸ್ತೀನಿ ಬನ್ನಿ. ಬಂದ್ಬಿಟ್ಟು ಈ ಪಾಸಿಂಗ್ ಇದೆ. ಸೊ ಈ ಟ್ರಾವೆಲ್ಸ್ ಬಂದ್ಬಿಟ್ಟು SVR ಟೂರ್ಸ್ ಟ್ರಾವೆಲ್ಸ್. ನಾವು ಇದು ಬಂದ್ಬಿಟ್ಟು ಒರಿಜಿನಿ ಹೈದರಾಬಾದಿಂದ ನಾವು ಬುಕ್ ಮಾಡಿರೋದು, ಕಲಬುರ್ಗಿಯಿಂದ ಎಲ್ಲ ಟ್ರಿಪ್ ಪ್ಲ್ಯಾನ್ ಮಾಡಿರೋದು. ಸೊ ಬ್ಯಾಗ್ ತೋರಿಸ್ತೀನಿ ಬನ್ನಿ. ಈ ಥರ ಅವ್ರದ್ದು ವೆಬ್ಸೈಟ್ ಇದೆ, ಫೋನ್ ನಂಬರ್ಸ್ ಇದ್ದಾವೆ. ಡ್ರೈವರ್ಸ್ ನೋಡಿದ್ದಾರೆ. ಇದು ಬಂದ್ಬಿಟ್ಟು AC ವೆಹಿಕಲ್ ಆಗಿರುತ್ತೆ. ನಮಗೆ ಟ್ರಾವೆಲಿಂಗಲ್ಲಿ ಅಷ್ಟೇನು ಡಿಫಿಕಲ್ಟಿ ಆಗಿಲ್ಲ. ಸೇಮ್ ಟ್ರೈನ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್, ಆಲ್ಮೋಸ್ಟ್ ಕ್ಲೀನೆಸ್ಸು ಅಥವಾ ಈ ನಾರ್ಮಲ್ ಬಸ್ಸಲ್ಲಿ ಗ್ಯಾಸಸ್ ಹೊರಗಿನ ಸ್ಮೆಲ್ಲು ಆ ಥರ ಏನಿರಲಿಲ್ಲ. ತುಂಬ ಈ ಕನ್ವೀನಿಯೆಂಟ್ ಟ್ರಾವೆಲ್ಸ್ ಆಯಿತು. ಎಲ್ಲ ದರ್ಶನ ಇದು ಚೆನ್ನಾಗಿದೆ. ಜರ್ನಿ ಸಖತ್ತಾಗಿ ಹೋಗ್ತಿದೆ. ಟಯರ್ಡ್ನೆಸ್ ಏನು ಫೀಲ್ ಆಗ್ತಿಲ್ಲ. ದರ್ಶನಗಳು ಎಫೆಕ್ಟಿವ್ಲಿ ಮಾಡ್ತಿದ್ದೀವಿ. ಸೊ ನಿಮಗೆ ಡೋರ್ ಕ್ಲೋಸಿಂಗ್ದು ಒಂದು ಮೆಕ್ಯಾನಿಸಮ್ ತೋರಿಸ್ಬಿಟ್ಟು ವಿಡಿಯೋನ ಆಪರೇಟ್ ಮಾಡಿದ್ರೆ ನಮಗೆ ಅಲ್ಲಿ ಕ್ಲೋಸ್ ಆಗುತ್ತೆ.